ಸ್ವಾಮೀಜಿಯ ಹೊಸ ಬಾಂಬ್. ವಿವಿಧ ಸಂಘಟನೆಗಳು ಕಿಚ್ಚು ಹೊತ್ತಿದ್ದಾವೆ. ವಕ್ಫ್ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರ ಕೂಡ ಮುಂದಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ವಿವಿಧ ರೈತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಕಿಸಾನ್ ಸಂಘ ಪ್ರತಿಭಟನೆಯನ್ನು ನಡೆಸಿತು. ಪ್ರತಿಭಟನೆಯಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಭಾಗಿಯಾಗಿದ್ರು. ಭಾರೀ ಚರ್ಚೆಗೆ ನಾಂದಿ ಹಾಡಿದೆ ಈ ಸ್ವಾಮೀಜಿಗಳ ಹೇಳಿಕೆ. ಹಾಗಾದ್ರೆ ಏನ್ ಹೇಳಿಕೆ ಕೊಟ್ರು ಅವರು? ಪ್ರತಿಭಟನೆಯಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಭಾಗಿಯಾಗಿದ್ರು. ಸ್ವಾಮೀಜಿಗಳ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಏನ್ ಹೇಳಿದ್ರು ಹಾಗಾದ್ರೆ ಸ್ವಾಮೀಜಿ? ಯಾಕೆ ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ? ನೋಡಿ, ಅವ್ರು ಹೇಳ್ತಾರೆ, ಈ ವಕ್ಫ್ ವಿರುದ್ಧ ನಡೀತಾ ಇದ್ದಂತಹ ಹೋರಾಟದಲ್ಲಿ ಮುಸ್ಲಿಮರಿಗೆ ಮತ ಚಲಾಯಿಸುವಂತ ಹಕ್ಕನ್ನ ರದ್ದು ಮಾಡಬೇಕು ಅಂತ ಈಗ ಈ ಸ್ಟೇಟ್ಮೆಂಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮುಸ್ಲಿಮರಿಗೆ ಮತ ಚಲಾಯಿಸುವಂತ ಹಕ್ಕನ್ನ ರದ್ದು ಮಾಡಬೇಕು, ಭಾರತದಲ್ಲಿ ಮುಸ್ಲಿಮರ ಮತದಾನ ಹಕ್ಕನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ರು. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಗೆ ಭಾರಿ ಸಂಚಲನ ವ್ಯಕ್ತವಾಗ್ತಾ ಇದೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಇವರ ಹೇಳಿಕೆ ಈಗ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ವಕ್ಫ್ ಬೋರ್ಡ್ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಸ್ವಾಮೀಜಿ. ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಬೇಕು ಅಂತ ಸ್ವಾಮೀಜಿ ಆಗ್ರಹಿಸ್ತಾ ಇದ್ದಾರೆ. ಒಂದ್ ಕಡೆ ವಕ್ಫ್ ಮಸೂದೆಯನ್ನ ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ, ಇನ್ನೊಂದ್ ಕಡೆ ವಕ್ಫ್ ಮಂಡಳಿಯನ್ನೇ ರದ್ದು ಮಾಡಬೇಕು ಅಂತ ಸ್ವಾಮೀಜಿ ಆಗ್ರಹಿಸ್ತಾ ಇದ್ದಾರೆ. ವಕ್ಫ್ ಮಂಡಳಿ ಇಲ್ಲದೆ ಮಾಡಿದ್ರೆ ದೇಶದಲ್ಲಿ ರೈತರಿಗೆ ನೆಮ್ಮದಿ ಇರುತ್ತೆ. ವಕ್ಫ್ ಮಂಡಳಿ ಕಾನೂನು ಇಲ್ಲದೆ ಆಸ್ತಿ ಕಿತ್ಕೊಳ್ತಾ ಇದೆ ಅಂತ ಕಿಡಿಕಾರಿದ್ರು. ಸ್ವಾಮೀಜಿ ಹೇಳಿಕೆಗೆ ಜಮಾಯಿಸಿದ್ದ ರೈತರು ಕೂಡ ಭಾರಿ ಕರತಾಡನ ಮಾಡಿದ್ರು, ಅಂದ್ರೆ ಚಪ್ಪಾಳೆ ತಟ್ಟಿದ್ರು. ಮುಸ್ಲಿಮರ ಮತದಾನ ಹಕ್ಕನ್ನ ರದ್ದು ಮಾಡಬೇಕು ಅಂತ ಆಗ್ರಹಿಸಿದಂತ ಹೇಳಿಕೆ ಈಗ ಅದು ವಿವಾದವಾಗಿದೆ. ಭಾರತದಲ್ಲಿ ಮುಸ್ಲಿಮರ ಮತದಾನ ಹಕ್ಕನ್ನ ರದ್ದು ಮಾಡೋದಕ್ಕೆ ಆಗ್ರಹಿಸಿದ್ರು ಚಂದ್ರಶೇಖರನಾಥ ಸ್ವಾಮೀಜಿಗಳು. ಸೊ ಏನ್ ಹೇಳಿದ್ರು ಅವರು ಕೇಳಿಸ್ಕೊಳ್ಳೋಣ. ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ಫ್ ಅನ್ನೋದು ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದ್ರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಖಂಡಿತ ಅದನ್ನ ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ಫ್ ಅನ್ನೋದು ಏನ್ ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಿ. ಎಸ್, ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಯಾಕಂದ್ರೆ ಇದು ಬಹಳ ಗಂಭೀರವಾದಂತಹ ವಿಚಾರ. ಇದನ್ನ ಹಾಗೆ ಬಿಟ್ಟು ಬಿಡುವಂತಹ ವಿಚಾರ ಖಂಡಿತವಾಗ್ಲೂ ಅಲ್ಲ. ವಜ್ರದೇಹಿ ಮಠದ ಗುರುಗಳು ರಾಜಶೇಖರಾನಂದ ಶ್ರೀಗಳಿದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. 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 ಜೊತೆಗೆ ಮುಸ್ಲಿಂ ಮುಖಂಡರಾದಂತಹ ಅಬ್ದುಲ್ ರಜಾಕ್ ಅವರು ಕೂಡ ಇದ್ದಾರೆ. ನಮಸ್ತೆ ಅಬ್ದುಲ್ ರಜಾಕ್ ಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಚಂದು. ನಮಸ್ಕಾರ. ನಮಸ್ಕಾರ ಗುರುಗಳೀಗ ಚಂದ್ರಶೇಖರನಾಥ ಸ್ವಾಮೀಜಿಗಳು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಒಂದ್ ಕಡೆ ಈ ವಕ್ಫ್ ವಿವಾದ, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಸನ್ನಿವೇಶದಲ್ಲಿ ಚಂದ್ರಶೇಖರನಾಥ ಶ್ರೀಗಳು ಬಹಳ ಸರಿಯಾದ ವಿಷಯವನ್ನ ಸಮಾಜಕ್ಕೆ ಒತ್ತಿ ಹೇಳಿದ್ದಾರೆ. ರೈತರಿಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಬೇಕು ಅನ್ನುವ ದೃಷ್ಟಿಯಿಂದ ಬಹಳ ಕಾಳಜಿ ಇಟ್ಟುಕೊಂಡು ಪೂಜ್ಯ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಮಾತಾಡಿದ್ದಾರೆ. ಇದು 100% ಸತ್ಯ ಕೂಡ, ಆಗಬೇಕಾದಂತಹ ಕಾರ್ಯ. ಹಾಗಾಗಿ ಇದನ್ನ ನಾವು ಒತ್ತಿ ಹೇಳ್ತೇವೆ. ಹೇಳಿ ಗುರುಗಳೇ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅಂದ್ರೆ ಪ್ರಶ್ನೆ ಇದ್ದದ್ದು ಏನು ಅಂತಂದ್ರೆ, ಪ್ರಸ್ತುತವಾಗಿರುವಂತಹ ಸನ್ನಿವೇಶದಲ್ಲಿ ವಕ್ಫ್ ರಾತ್ರೋರಾತ್ರಿ ಬಂದು ಈ ಜಾಗ ನಂದು, ಈ ಜಾಗ ನಂದು, ಈ ಜಾಗ ನಂದು ಅಂತ ವಕ್ಫ್ ಹೇಳಲಿಕ್ಕೆ ಶುರು ಮಾಡಿತ್ತು. ಆ ಪ್ರಶ್ನೆ ಯಾವಾಗ ಬಂತು? ಯಾವಾಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರ್ತದೆ ಅನ್ನುವ ಸಂದರ್ಭದಲ್ಲಿ ವಕ್ಫ್ ಒಟ್ಟು ಹೋರಾಟಕ್ಕೆ ಶುರು ಮಾಡಿತ್ತು. ಎಲ್ಲೆಲ್ಲಿ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾ ಇತ್ತು. ಹಾಗಿರುವಂತಹ ಸನ್ನಿವೇಶದಲ್ಲಿ
ಎಲ್ಲ ರೈತರು ಈ ಜಮೀನನ್ನ ಉಳಿಸಿಕೊಂಡು ಅವರು ಜೀವನ ಮಾಡಬೇಕನ್ನುವಂತ ಸನ್ನಿವೇಶ ಬಂದಂತ ಕಾಲಘಟ್ಟದಲ್ಲಿ ಅವರು ಆರ್ಥಿಕ ಸಂಸ್ಥೆಗೆ ಹೋಗಬೇಕು, ಬ್ಯಾಂಕಿಗೆ ಹೋಗಬೇಕು, ಅಲ್ಲೆಲ್ಲ ನೋಡುವಾಗ ವಕ್ಫಿನ ಹೆಸರು ಇದೆ. ಈ ವಕ್ಫಿನ ಹೆಸರು ಇದ್ದಾಗ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ರೈತರಿಗೆ. ಹಾಗಾಗಿ ರೈತರು ಇವತ್ತು ಬೀದಿಗೆ ಬರುವಂತಹ ಒಂದು ದುಸ್ಥಿತಿಯನ್ನ ಸರ್ಕಾರ ವಕ್ಫಿನ ಜೊತೆ ತಂದಿದೆ. ಹಾಗಾಗಿ ರೈತರನ್ನ ಯಾವತ್ತೂ ಬೀದಿಗೆ ತರಬಾರದು. ಬಹಳ ಹೋರಾಟಗಳು ರೈತರು ಬೀದಿಯಲ್ಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಒಂದು ಸನ್ನಿವೇಶ, ಈ ವಕ್ಫ್ ಅನ್ನುವಂತ ನಾವು ಹೇಳ್ತಾ ಇದ್ದೀವಿ, ಅದೊಂದು ರಾಕ್ಷಸ ತರ. ಯಾಕೆ ಅಂದ್ರೆ ರಾತ್ರೋರಾತ್ರಿ ಬಂದು ಇದು ಭೂಮಿ ನಮ್ದು ಅಂತ ಹೇಳಿಬಿಡ್ತದೆ. ಅದಕ್ಕೆ ಕಾನೂನು ಏನಿದೆ, ಕಾಯ್ದೆಗಳೇನಿದೆ, ಕಟ್ಟುಕಟ್ಟಳೆಗಳೇನಿದೆ, ಎಲ್ಲವೂ ಕೂಡ ಗಾಳಿಗೆ ತೂರಿ ಮಾಡ್ತಾ ಇರುವಂತದ್ರ ಬಗ್ಗೆ ಸ್ವಾಮೀಜಿ ಬಹಳ ಬೇಸರವಾಗಿ ಮಾತಾಡಿದ್ದಾರೆ. ತುಂಬಾ ಹೊಸ ವಿಷಯವನ್ನ ಸಮಾಜಕ್ಕೆ ಬೋಧಿಸಿದ್ದಾರೆ. ಹಾಗಾಗಿ ಹೊಸ ವಿಷಯವನ್ನ ಸಮಾಜಕ್ಕೆ ತೆರೆದು ಕೊಟ್ಟಿದ್ದಾರೆ. ಚರ್ಚೆ ಆಗಲಿ, ಇದರ ಬಗ್ಗೆ ಒಂದು ಚರ್ಚೆ ಆಗಲಿ. ಅಂತ ಒಂದು ಚರ್ಚೆಗೆ ಪೂಜ್ಯ ಶ್ರೀಗಳು ನಾಂದಿ ಹಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತಸವಾಗ್ತದೆ. ಓಕೆ ಗುರುಗಳೇ, ಈಗ ನಾನು ರಜಾಕ್ ಅವ್ರ ಹತ್ರ ಮಾತಾಡ್ತೀನಿ. ಅಬ್ದುಲ್ ಜಿ, ಈಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಇದು ಒಂದು ಧರ್ಮನೋ ಅಥವಾ ಮತ್ತೊಂದು ಅಲ್ಲ. ಇದು ಒಂದು ದೇಶಕ್ಕೆ ಸಂಬಂಧಪಟ್ಟಂತ ವಿಚಾರ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ, ರೈತರಿಗೆ ಸಂಬಂಧಪಟ್ಟಂತ ವಿಚಾರ. ರೈತರಲ್ಲಿ ಹಿಂದೂ ಎಲ್ಲಾ ಧರ್ಮದ ರೈತರು ಕೂಡ ಇದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಮೊದಲನೇದಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಒಂದು ಸ್ವಾಮೀಜಿಗಳಾಗಿ, ಒಂದು ಶ್ರೀಗಳಾಗಿ, ಒಂದು ರಾಜಕಾರಣಿ ತರ ವರ್ತಿಸಬಾರ್ದು. ಸ್ವಾಮೀಜಿಗಳಿಗೆ ತುಂಬಾ ಗೌರವ. ಯಾವುದೇ ಧರ್ಮದವಳಾಗಿರ್ಲಿ ಸ್ವಾಮೀಜಿ ಅಂತ ಹೇಳಿದ್ರೆ ಅವ್ರಿಗೆ ಗೌರವದಿಂದನೇ ಮಾತಾಡಿಸ್ಬೇಕು. ಅವರ ಒಂದು ವ್ಯಕ್ತಿತ್ವವನ್ನ ಮರೆತು ಅವರ ಗೌರವವನ್ನ ಉಳಿಸ್ಕೊಂಡೇ ಮಾತಾಡ್ಬೇಕಾಗುತ್ತೆ. ಆದ್ರೆ ಸ್ವಾಮೀಜಿಗಳು ಆ ಗೌರವವನ್ನ ಇಟ್ಕೊಬೇಕು. ಅವರು ಒಂದು ನೀಚ ರಾಜಕಾರಣಿ ತರ ಮಾತಾಡಬಾರ್ದು. ಇವತ್ ಬಂದ್ಬಿಟ್ಟು ಮುಸಲ್ಮಾನರನ್ನ ವೋಟ್ ಮಾಡೋದಕ್ಕೆ ನೀವು ರದ್ದು ಮಾಡ್ಬಿಡಿ ಅಂತ ಹೇಳಿದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಕ್ಕೆ ಬರೀ ಹಿಂದೂಗಳು ಹೋರಾಟ ಮಾಡಿಲ್ಲ, ಬರೀ ಕ್ರೈಸ್ತರು ಹೋರಾಟ ಮಾಡಿಲ್ಲ, ಬರೀ ಮುಸಲ್ಮಾನರು ಹೋರಾಟ ಮಾಡಿಲ್ಲ. ನಾವೆಲ್ಲರೂ ಒಂದು ಸೇರಿ ನಾವು ಭಾರತೀಯರಾಗ್ತೀವಿ. ಯಾವತ್ತಿಗೂ ಕೂಡ ನೀವು ಎತ್ತಿ ನೋಡಿ, ಭಗತ್ ಸಿಂಗ್ ಅವರು ಅಕಸ್ಮಾತ್ ಅವರಿಗೆ ಗಲ್ಲು ಶಿಕ್ಷೆಯನ್ನ ಕೊಟ್ಟು ಅವರು ಹುತಾತ್ಮರಾದ್ರು ಅಂತ ಹೇಳಿದ್ರೆ, ಅವರ ಕ್ಲೋಸೆಸ್ಟ್ ಫ್ರೆಂಡ್ ಅಶ್ಫಾಕುಲ್ಲಾ ಖಾನ್. ಇದನ್ನು ಮರೆಯಕ್ಕಾಗುತ್ತಾ? ಈ ಪರಂಪರೆ ಆವತ್ತಿಂದ ಹಿಡಿದು ಇವತ್ತವರೆಗೂ ನಡೀತಾ ಇದೆ. ಬರೀ ಕೇವಲ ರಾಜಕಾರಣದ ಲಾಭಕ್ಕೋಸ್ಕರ ಬಿಜೆಪಿ ರೈತರ ಮಾತನ್ನ ಎತ್ತಿತು. ಇವತ್ತು ನಾನು ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ತೇಜಸ್ವಿ ಸೂರ್ಯ ಹೆಲ್ಪ್ ಲೈನ್ ನಂಬರ್ ಕೊಟ್ರಲ್ವಾ, ಎಷ್ಟು ರೈತರು ಅವ್ರ ಹತ್ರ ಬಂದ್ರು. ಆ ಎಷ್ಟೇ ರೈತರಾಗಿರ್ಲಿ, ಕೇವಲ 1 ಇಂಚು ಅಕಸ್ಮಾತ್ ವಕ್ಫ್ ಬೋರ್ಡ್ ಏನಾದ್ರು ಯಾವುದಾದ್ರೂ ರೈತರಾಗಿರ್ಲಿ, ಯಾರದೇ ಖಾಸಗಿ ಜಾಗ ಆಗಿರ್ಲಿ ಅಕಸ್ಮಾತ್ ಕಬಳಿಸಿದ್ರೆ ನೀವ್ ಏನ್ ಶಿಕ್ಷೆ ಹೇಳ್ತಿರೋ ಸಿಂಧು, ಆ ಶಿಕ್ಷೆಯನ್ನ ಅನುಭವಿಸಕ್ಕೆ ನಾನು ತಯಾರಾಗಿರ್ತೀನಿ. ಅನ್ನದಾನಿ ಮಠ ಇದೆಯಲ್ಲ, ಅನ್ನದಾನಿ ಮಠಕ್ಕೆ ಈಗಾಗಲೇ ವಕ್ಫ್ ಬೋರ್ಡ್ ಬಂದಿದೆ. ಯಾಕೆ ಬಂತು ಅನ್ನದಾನಿ ಮಠಕ್ಕೆ? ಅದು ಇವತ್ತು ನಿನ್ನೆಯ ಮಠನ 1400 ವರ್ಷಗಳ ಹಿಂದಿನ ಮಠ. ಇವರು ವಕ್ಫ್ ಮೇಲೆ ಬರ್ತಿದ್ದಾರೆ. ಸಿಂಧು ಸರ್ವೆ ನಂಬರ್ಗಳು ಬದಲಾಗಿರುತ್ತೆ. ಭೂಮಿಯಲ್ಲಿ ಸರ್ವೆ ನಂಬರ್ ಬದಲಾಗಿರುತ್ತೆ ಅಂತಂದ್ರೆ ಎಷ್ಟರ ಸರ್ವೆ ನಂಬರ್ ಬದಲಾಗಿರಬಹುದು? ಏನು ಎಲ್ಲದರದ್ದು ಸರ್ವೆ ನಂಬರ್ ಬದಲಾಗಿರುತ್ತಾ ಹೇಗೆ? ಮ್ಯಾಮ್, ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಟು ಯು ಈಸ್, ಎಷ್ಟೋ ಒಂದು ಕಾಲದಿಂದ ಸ್ವಾತಂತ್ರ್ಯಕ್ಕಿಂತ ಹಿಂದೆಯಿಂದ ಇದೊಂದು ನಡ್ಕೊಂಡ್ ಬರ್ತಾ ಇದೆ. ಭೂಮಿಗಳ ವಿವಾದ ಇದ್ದೇ ಇರುತ್ತೆ. ಈ ಭೂಮಿಗಳ ವಿವಾದಕ್ಕೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ನೀವು ನಿಮ್ಮ ದಾಖಲಾತಿಗಳನ್ನ ತೋರಿಸಿ, ನಿಮ್ ಜಾಗ ನಿಮ್ದೆ, ಯಾರು ಕಬಳಿಸ್ತಾ ಇಲ್ಲ. ಇಲ್ಲಿ ಕುತ್ಕೊಂಡು ಏನು ಗೊತ್ತಿಲ್ದಿರ, ಏನು ತಿಳಿದಿರ್ತೀರಾ, ವಾಟ್ ಬೇಸಿಸ್ ಯು ಆರ್ ಸೇಯಿಂಗ್ ದಟ್ ನಿಮ್ಗೇನು ಗೊತ್ತಿಲ್ದಿರ, ಏನು ತಿಳಿದಿಲ್ದಿರ ಅಂತ ನೀವ್ ಹೇಗ್ ಮಾತಾಡ್ತೀರಿ? ಯಾವ ಆಧಾರದ ಮೇಲೆ ಮಾತಾಡ್ತೀರಿ? ಯಾವ ಜಾಗ ಕಬಳಿಸಿದಾರೆ ಎದ್ದೇಳಿ, ಒಂದ್ ಎಕ್ಸಾಂಪಲ್ ಹೇಳಿ. 1 ಇಂಚು ವಕ್ಫ್ ಬೋರ್ಡ್ ಕಬಳಿಸಿರೋ ಒಂದು ಎಕ್ಸಾಂಪಲ್ ಕೊಡಿ ಇಡೀ ದೇಶದಲ್ಲಿ. ವಕ್ಫ್ ಆಸ್ತಿ ಅಂತ ಬಂದಾಗ ಕೆಲವು ಮುಸ್ಲಿಂ ರೈತರ ಜಾಗ ಕೂಡ ವಕ್ಫ್ ಆಸ್ತಿ ಅಂತಾನೆ ರೈತರ ಜಾಗವನ್ನ ವಕ್ಫ್ ಬೋರ್ಡ್ ಒತ್ತುವರಿ ಮಾಡ್ಕೊಳ್ತಾ ಇದೆ, ಕಬಳಿಸ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ವಕ್ಫಲ್ಲಿರುವಂತ ಒಬ್ಬರು ಸದಸ್ಯರು ಈಗ ಹಿಂದೆ ವಕ್ಫ್ ಅಧ್ಯಕ್ಷರಾಗಿದ್ದವರು
ಶಾಫಿ ಸಾದಿ ಅವರು ಈ ಹೇಳ್ತಾರೆ, ದೇಶದ ಕಾನೂನಿಗೆ ಗೌರವ ಇದೆಯಾ ಇಲ್ವಾ ನಿಮ್ಗೆ? ಅಲ್ಲಲ್ಲ, ಒಬ್ರು ಮಾತಾಡ್ಲಿ, ಒಬ್ರು ಮಾತಾಡೋದನ್ನ ಮುಗಿಸ್ಲಿ, ಕಾನೂನು ಒಬ್ರು ಮಾತಾಡೋದನ್ನ ಮುಗಿಸ್ಲಿ. ಯಾಕೆಂದ್ರೆ ಸಾಕಷ್ಟು ತಿದ್ದುಪಡಿಗಳಾಗಿದೆ, ಬಟ್ ಈ ತಿದ್ದುಪಡಿ ಎಷ್ಟು ಮಟ್ಟಿಗೆ ಇದು ಆಪ್ಟ್ ಆಗುತ್ತೆ ಅಥವಾ ಈ ಮಾತು ಎಷ್ಟು ಸೂಕ್ತ? ಯಾಕೆಂದ್ರೆ ಭಾರತ ಅಂತ ಬಂದಾಗ ಭಾರತದ ಅದ್ರ ವಿಶೇಷತೆನೆ ಬೇರೆ ಇದೆ. ಇಲ್ಲಿ ಎಲ್ಲ ಧರ್ಮದವರಿಗೂ ಕೂಡ ಆಶ್ರಯ ತಾಣ ಆಗಿದೆ ಈ ಜಾಗ. ಸೊ ಹಾಗಾದ ಅಂತ ವಿಚಾರಗಳು ಬಂದಾಗ ಈ ತರದ ಸುದ್ದಿಗಳು ಎಷ್ಟು ಪ್ರಸ್ತುತ ಅಥವಾ ಎಷ್ಟು ಸೂಕ್ತ ಅಂತ? ಸರ್ವೆಗಳಲ್ಲಿ ತಪ್ಪುಗಳು ಆಗಿರುತ್ತೆ, ಸರ್ವೆ ನಂಬರ್ಗಳು ಬದಲಾವಣೆ ಆಗಿದೆ, ಪ್ರಾಪರ್ಟಿ ವಿಷಯಗಳಲ್ಲಿ ಒಂದು ಕರೆಕ್ಟ್ ಆಗಿ ಇದೇ ತರ ಇರಬೇಕು ಅನ್ನೋದು ಇಲ್ಲ. ಇವತ್ತು ಸರ್ಕಾರದ ಜೊತೆ ರೈತರ ಎಷ್ಟು ಕೇಸಸ್ ಇದೆ? 46,000 ಕೇಸಸ್ ನಡೀತಾ ಇದೆ, ಬರೀ ರೈತರ ಕೇಸಸ್ ಸರ್ಕಾರದ ವಿರುದ್ಧ. ಇವಾಗ ಸರ್ಕಾರಗಳು ರೈತರ ವಿರೋಧಿ ಅಂತ ಹೇಳಕ್ ಬರುತ್ತಾ? ಬರೀ ಒಂದು ನೋಟಿಸ್ ಕೊಟ್ಟಿದ್ರೆ ಈ ಬಿಜೆಪಿ ರಾಜಕಾರಣದ ಲಾಭಕ್ಕೆ ಒಂದು ನಾಟಕ, ಒಂದು ಪಿತೂರಿಯನ್ನ ನಡೆಸ್ತು, ಒಂದು ಷಡ್ಯಂತ್ರ ಮಾಡ್ತು, ಅವರಿಗೆ ಕಪಾಳ ಮೋಕ್ಷ ಆಯ್ತು. ಇವತ್ತು ರಾಜ್ಯದ ಜನತೆ ಸರ್ಕಾರದ ಜೊತೆ ನಿಂತು, ರಾಜ್ಯದ ರೈತರು ಸರ್ಕಾರದ ಜೊತೆ ಇದ್ದಾರೆ. ಬಿಜೆಪಿನವರು ಸುಮ್ನೆ ಬಂದು ಪ್ರತಿಯೊಂದ್ರಲ್ಲಿ ಹಿಂದೂ ಮುಸ್ಲಿಂ ಮಾಡಕ್ ಹೊರಟ್ರು, ಅವ್ರ ಕಪಾಳ ಮೋಕ್ಷ ಆಗಿದೆ. ಇವತ್ತು ಎಲ್ಲೂ ಮತ ತೋರಿಸೋ ತರ ಇಲ್ಲ ಅವ್ರಿಗೆ. ಒಂದು ಪ್ರಶ್ನೆ ಗುರುಗಳೇ ನಿಮ್ಗೆ, ಈಗ ಆ ಧರ್ಮ ಈ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ವಕ್ಫು ರೈತರ ಆಸ್ತಿಯನ್ನ ತನ್ನ ಪಾಲು ಮಾಡ್ಕೊಂಡಿದೆ ಅನ್ನೋದ್ರಲ್ಲಿ ಆ ರೈತರು ಅಂತ ಬಂದಾಗ ರೈತರು ಅಷ್ಟೇ, ಅದ್ರಲ್ಲಿ ಹಿಂದೂ ರೈತರು ಮುಸ್ಲಿಂ ರೈತರು ಅಂತ ಭೇದ ಭಾವ ಇರೋದಿಲ್ಲ. ಯಾಕೆಂದ್ರೆ ರೈತರು ಅಂದ್ರೆ ಅವರು ನಮ್ಮ ನಾಡಿನ ರೈತರು ಅಂತ ಅಷ್ಟೇ, ಒಂದೇ ಪಾಯಿಂಟ್. ನನ್ನದು ಒಂದು ಪ್ರಶ್ನೆ, ಈ ಗುರುಗಳು ಅಥವಾ ಸ್ವಾಮೀಜಿ ಅಂತ ಬಂದಾಗ ಒಂದಷ್ಟು ಅವರದೇ ಆದಂತ ಒಂದು ತೂಕ ಇರುತ್ತೆ, ಒಂದಷ್ಟು ಫಾಲೋವರ್ಸ್ ಇರ್ತಾರೆ, ಅವರನ್ನ ನೋಡಿ ಕಲಿಯುವಂತವ್ರು ಬಹಳಷ್ಟು ಜನ ಇರ್ತಾರೆ. ಗುರುಗಳು ಅಂತ ಬಂದಾಗ ನಾವ್ ಏನ್ ಮಾಡ್ತೀವಿ, ಯಾವುದೇ ಧರ್ಮದ ಗುರುಗಳಾಗ್ಲಿ ಅಪ್ಪ ಅವ್ರು ನಮ್ಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ಭಾವಿಸ್ತೀವಿ. ಆದ್ರೆ ಒಬ್ಬ ಗುರುಗಳ ಬಾಯಲ್ಲಿ ಈ ತರದ ಒಂದು ಸ್ಟೇಟ್ಮೆಂಟ್ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಸಮಾಜಕ್ಕೆ? ಇಟ್ ಇಸ್ ಮೈ ಪರ್ಸನಲ್ ಕ್ವೆಶ್ಚನ್. ಒಂದು ಕಾಲದಲ್ಲಿ ಏನಾಗಿತ್ತು, 1947ರ ನಂತರದ ಸ್ಥಿತಿಯಲ್ಲಿ ಏನಾಗಿತ್ತು, ಅದರ ಹಿಂದಿನ ಸ್ಥಿತಿ ಏನಾಗಿತ್ತು ಅಂತ ನಾವು ಅವಲೋಕನ ಮಾಡಿದ್ರೆ, ಆವತ್ತು ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮಾತು ಬರ್ತದೆ, ಹಸ್ತೆ ಲೆಂಗೆ ಪಾಕಿಸ್ತಾನ್, ಲಡ್ತೆ ಲೆಂಗೆ ಹಿಂದೂಸ್ತಾನ್ ಅನ್ನುವಂತ ಒಂದು ಮಾತು ಬರ್ತದೆ. ಯಾವ ಸನ್ನಿವೇಶದಲ್ಲಿ ಇಂತಹ ಕಾರಣಗಳೆಲ್ಲ ಬಂತು, ಆವಾಗ ವಕ್ಫ್ ರಚನೆಯಾದಂತಹ ಸಂದರ್ಭದಲ್ಲಿ ವಕ್ಫಿನ ವಿಷಯಗಳೇನಿತ್ತು, ಯಾವ ಮುಸಲ್ಮಾನ ಬಂಧು ಇದ್ದಾರೆ ಅವರಿಗೆ ಮಕ್ಕಳಿರುವುದಿಲ್ಲ ಅಥವಾ ಸಂತಾನ ಇರುವುದಿಲ್ಲ, ಅವರನ್ನ ನಡೆಸಿಕೊಳ್ಳಿಕ್ಕೆ ಯಾರೂ ಇಲ್ಲ ಅಂತ ಅನ್ನುವಾಗ ಅವರ ಭೂಮಿ ಪಾಳು ಬಿದ್ದು ಹೋಗಬಾರದು ಅನ್ನುವ ಕಾರಣಕ್ಕೆ ಅದನ್ನ ವಕ್ಫಿಗೆ ದಾನ ಮಾಡಿ ಕೊಡ್ಲಾಗತ್ತೆ. ವಕ್ಫಿಗೆ ದಾನ ಮಾಡಿ ಕೊಟ್ಟಾಗ ಅದು ಅಲ್ಲಾಹನ ಭೂಮಿ ಅಂತ ಪರಿಗಣನೆಯಾಗತ್ತೆ, ಅದು ಅಲ್ಲಾಹನಿಗೆ ಸೇರತ್ತೆ ಎನ್ನುವುದನ್ನು ವಕ್ಫ್ ಪ್ರತಿಪಾದಿಸ್ತದೆ. ಇದು ಸಾಮಾನ್ಯವಾಗಿ ಔರಂಗಜೇಬನ ಕಾಲದಲ್ಲಿ, ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಈ ಪ್ರಕ್ರಿಯೆಗಳೆಲ್ಲ ನಡೆದಿತ್ತು. ಆದ್ರೆ ಯಾವಾಗ ಸ್ವಾತಂತ್ರ್ಯ ನಂತರದ ವ್ಯವಸ್ಥೆಯಲ್ಲಿ ನೀವು 2017ರಲ್ಲಿ ಅನ್ನದಾನೀಶ್ವರ ಮಠದ ಭೂಮಿ ಅದು ಕಾಲಂ ಖಾಲಿ ಇತ್ತು 2017ಕ್ಕೆ ಬರುವಾಗ ಆ ಕಾಲಂನಲ್ಲಿ ವಕ್ಫ್ ಅಂತ ಬರುತ್ತೆ. ಇದು ದಾಖಲೆ ಇದೆ. ನಾವು ಮೊನ್ನೆ ಹೋಗಿ ಅದನ್ನ ಪರಿವೀಕ್ಷಣೆ ಮಾಡಿ ಅದರ ಬಗ್ಗೆ ನಾವುಗಳು ಸೊಲ್ಲೆತ್ತಿದ್ದೇವೆ. ಹಾಗಾಗಿ ಅನ್ನದಾನೀಶ್ವರ ಮಠದ ಸ್ವಾಮೀಜಿ ಅವರು ಏನು ಹೇಳ್ತಾರೆ, ಆ ಕಲಂ ಖಾಲಿ ಇತ್ತು, ಬಹಳ ಸಮಯದಿಂದ ಆ ಕಲಂ ಖಾಲಿ ಬಿಟ್ಟಿದ್ದೀರಲ್ಲ, ಅದನ್ನ ಕಂದಾಯ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಆದ್ರೆ ಕಂದಾಯ ಅಧಿಕಾರಿಗಳು ಈ ಪರವಾಗಿ ಕೆಲಸ ಮಾಡಲಿಲ್ಲ, ವಕ್ಫ್ ಪರವಾಗಿ ಕೂಡಲೇ ಕೆಲಸ ಮಾಡ್ತಾರೆ. ಅಲ್ಲೂ ಒಂದು ಪ್ರಶ್ನೆ ಬಂದಿತ್ತು, ಅಲ್ಲಿ ಡಿಸಿಗಳು ಬೇರೆ ಮತಸ್ಥರು ಬಂದಾಗ ಅದರ ಬಗ್ಗೆ ಯಾರು ಕೆಲಸ ಮಾಡಲಿಲ್ಲ. ಅದೇ ಒಬ್ಬರು ಮುಸ್ಲಿಂ ವ್ಯಕ್ತಿ ಡಿಸಿ ಆಗಿ ಬಂದ್ರು, ಅವರು ತಾರಾತುರಿಯಾಗಿ ಕೆಲಸ ಮಾಡಿದ್ರು ಅಂತ ಶ್ರೀಗಳು ಹೇಳ್ತಾರೆ. ಇದೇನು ಊಹಾಪೋಹ ಮಾತಲ್ಲ. ಹಾಗಾಗಿ ನಾವೇನು ಹೇಳೋದು, ವಕ್ಫ್ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕೇ ಹೊರತು ರಾತ್ರೋರಾತ್ರಿ ರೈತರ ಜಮೀನಿಗೆ ನುಗ್ಗಿ, ಈಗ ನಾವು ಏನು ಹಿಂದೂ ಮುಸ್ಲಿಂ ಅನ್ನೋದನ್ನ ನಾವಿಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ. ನಾವು ಹೇಳೋದು, ಒಬ್ರು ಮುಸಲ್ಮಾನರು ಹೇಳ್ತಾರೆ, ಮುಸಲ್ಮಾನರು ಏನು ಹೇಳ್ತಾರೆ, ಗುಲ್ಬರ್ಗದ ಸಮೀಪ ಗಜೇಂದ್ರಗಢ, ಗುಲ್ಬರ್ಗ ಅಲ್ಲ ಬೀದರ್, ಹುಬ್ಬಳ್ಳಿ ಸಮೀಪ ಗಜೇಂದ್ರಗಢದಲ್ಲಿ ಒಬ್ಬರು ರೈತರು ಅವರು ಕೂಡ ಮುಸ್ಲಿಂ, ಅವರು ಹೇಳ್ತಾರೆ ಮೊನ್ನೆ ನಮ್ಮ ಹೆಸರಿತ್ತು, ಈಗ 2018ರಿಂದ ವಕ್ಫ್ ಹೆಸರು ಬಂದಿದೆ ಅಂತ ಹೇಳ್ತಾರೆ. ನೋಡಿ, ಈ ಎಲ್ಲಗಳನ್ನ ಸರ್ಕಾರ ಗಮನಿಸಬೇಕು. ವಕ್ಫ್ ಇರೋದು ಸರ್ಕಾರದ ಅಡಿಯಲ್ಲಿ, ಸರ್ಕಾರ ನೇಮಕ ಮಾಡೋದು. ಮೊನ್ನೆ ಅದರ ಅಧ್ಯಕ್ಷರಾಗಿದ್ದವರು ಶಾಫಿ ಸಾದಿ ಅವರು, ಇವಾಗ ಅವರು ಅದರ ಆಡಳಿತ ವಕ್ಫ್ ಮಂಡಳಿಯ ಸದಸ್ಯರು. ಈಗ ಅಧ್ಯಕ್ಷರಾಗಿದ್ದವರು ಅವರು ಮೊನ್ನೆ ಒಂದು ಮಾತು ಹೇಳ್ತಾರೆ, ವಿಧಾನಸೌಧವೇ ನಮ್ದು ಅಂತ ಹೇಳ್ತಾರೆ. ಅಂದ್ರೆ ಇಂತಹ ಮಾತುಗಳನ್ನೆಲ್ಲ ಹೇಳುವಾಗ ಹೇಗೆ ನಮ್ಗೆ ಅನಿಸ್ತದೆ?
Yeah.